ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಎಜು ಇನ್ಫೋ ನ್ಯೂಸಲ್ಲಿ ಒಂದು ಕ್ವಿಕ್ ಅಪ್ಡೇಟ್ ಇದೆ. ಆ ಅಪ್ಡೇಟನ್ನು ಕೊಡಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ನಿಮಗೆ ಎಲ್ಲ ಥರ SSP ಅಪ್ಡೇಟ್ ಕೂಡ ಆದಷ್ಟು ಬೇಗನೆ ಬರುತ್ತೆ. ನಿಮಗೆ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ ತುಂಬ ಜನ ನಾನು ನಿಮಗೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ 2024-25 ಸ್ಕಾಲರ್ಶಿಪ್ ಅಪ್ಲೈನ ಮಾಡಬೇಕಾ ಇಲ್ವಾ ಅಂತ. ನಾನು ಹೇಳ್ತಾ ಇದ್ದೀನಿ, ಯಾರು ಕೂಡ ಇನ್ನೂ ಅಪ್ಲೈನ ಮಾಡಬೇಡಿ. ಯಾರಿಗೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ, ಒಬ್ಬರು ಕೂಡ ಅಪ್ಲೈನ ಮಾಡಲಿಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಸಂಪೂರ್ಣವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ ಬಂದು ತಿಳಿಸ್ಕೊಡ್ತೀನಿ. ಯಾಕಂದರೆ ಒಂದು ಪ್ರಾಬ್ಲಮ್ ಆಗಿದೆ. ನೀವು ಅಪ್ಲೈನ ಮಾಡಿದ್ರೆ ನಿಮಗೆ ಸ್ವಲ್ಪ ಅಮೌಂಟ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಯಾರಿಗೆಲ್ಲ ಇನ್ನೂ ಅಮೌಂಟ್ ಬಂದಿಲ್ಲ, ದಯವಿಟ್ಟು ನೀವು ಅಪ್ಲೈನ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಯಾರಿಗೆ 23-24 ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ, PM ಅಮೌಂಟ್ ಆಗಿರ್ಬೋದು, ಫೀ ಕನ್ಸೆಷನ್ ಆಗಿರ್ಬೋದು, ಅಥವಾ ಹಾಸ್ಟೆಲ್ ಅಲವೆನ್ಸ್ ಆಗಿರ್ಬೋದು, ಯಾವುದೇ ಅಮೌಂಟ್ ಆಗಿರಲಿ, ನಿಮಗೆ ಸಿಂಗಲ್ ರುಪಿ ಅಮೌಂಟ್ ಇನ್ನೂ ಬಂದಿಲ್ಲ ನಿಮ್ಮ ಅಕೌಂಟ್ಗೆ ಅಂದರೆ ಯಾರು ಕೂಡ ಸದ್ಯಕ್ಕೆ ಅಪ್ಲೈಯನ್ನು ಮಾಡಬೇಡಿ. ಇದು ನಿಮಗೆ ಕ್ವಿಕ್ ಅಪ್ಡೇಟ್ ಆಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬ್ಯಾಕ್ಗ್ರೌಂಡಲ್ಲಿ. ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ ನಿಮಗೆ ಕ್ವಿಕ್ ಅಪ್ಡೇಟನ್ನು ಕೊಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನಾನು ನಿಮಗೆ ನಾಳೆ ಸಂಪೂರ್ಣವಾಗಿ ಏನಕ್ಕೆ ಅಪ್ಲೈನ ಮಾಡಬಾರ್ದು, ನೀವು ಅಪ್ಲೈನ ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮನ್ನು ಫೇಸ್ ಮಾಡ್ತೀರಾ, ನಿಮಗೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಹೇಳ್ತಿರೋದು, ಜಸ್ಟ್ ಇವಾಗ ಅಪ್ಲೈನ ಮಾಡಲಿಕ್ಕೆ ಯಾರಾದರೂ ಪ್ರೊಸೆಸಿಂಗ್ ಮಾಡ್ತಾಯಿದ್ರೆ ಅಪ್ಲೈನ ಮಾಡಬೇಡಿ. ಇಫ್ ಇನ್ ಕೇಸ್ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆಲ್ರೆಡಿ ಬಂದಿದೆ, ಎಲ್ಲ ಅಮೌಂಟು ಬಂದಿದೆ, ₹1 ಕೂಡ ಬ್ಯಾಕ್ ಇಲ್ಲ, ₹1 ಕೂಡ ಕ್ಲಿಯರೆನ್ಸ್ ಇನ್ನೂ ಯಾವುದೇ ಥರ ಅಮೌಂಟು ಪೆಂಡಿಂಗ್ ಇಲ್ಲ ಅಂದರೆ ಮಾತ್ರ ಅಪ್ಲೈನ ಮಾಡಿ. ಸದ್ಯಕ್ಕೆ ನೀವು ಕೂಡ ಅಪ್ಲೈನ ಮಾಡಬೇಡಿ. ಯಾರಿಗೆ ಅಮೌಂಟ್ ಬಂದಿರಲಿ ಬರದೇ ಇರಲಿ, ಸದ್ಯಕ್ಕೆ ಅಪ್ಲೈನ ಮಾಡಲಿಕ್ಕೆ ಹೋಗಬೇಡಿ. ಅಪ್ಲೈನ ಮಾಡಿದ್ರೆ ಕೆಲವೊಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಅಪ್ಡೇಟ್ಸ್ಗಳಿದೆ. ಆ ಅಪ್ಡೇಟ್ಸನ್ನು ಸಂಪೂರ್ಣವಾಗಿ ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ. ಜಸ್ಟ್ ಇದು ಕ್ವಿಕ್ ಅಪ್ಡೇಟ್ ಆಗಿರೋದ್ರಿಂದ ಶಾರ್ಟಾಗಿ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು.